ಅಪ್ಪನ ಸಮಾಧಿ ಮೇಲೆ ಫುಲ್ಲು ಬೇಕು, ಊಟ ಬೇಕು, ಊಟ ಬೇಕು. ಬಟ್ಟೆ ಹಾಕಿ ಬಿಸ್ಲಿ ನಾನು ಆಗನಿಲ್ಲ ಮತ್ತೆ ಕುತ್ಕೊಳಕ್ ನನಗೆ ತುಂಬ ಅಚ್ಚ ದಿಕ್ಕ. ಇಷ್ಟು ಪ್ಯಾಂಟ್ ಕೂಡ ನನಗೆ ಬೇಡವೇ ಬೇಡ, ದೊಡ್ಡ ತರ ಕಾಣಿಸ್ತು. ಅದೇ ನಾನು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂವದಲ್ಲಿ. ಯಾರೇ ನೀನು ಹುಡುಗಿ? ಹ್ಯಾಪಿ ಯುಗಾದಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಅಮ್ಮ ಹ್ಯಾಪಿ ಯುಗಾದಿ, ಯುಗಾದಿ ಹಬ್ಬದ ಶುಭಾಶಯಗಳು. ಸಹ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುಂಡಣ್ಣ ಹ್ಯಾಪಿ ಯುಗಾದಿ. ನೀನ್ ಇಂಗ್ಲಿಷ್ ನೋಡ ಏನ್ ಮಾಡ್ತಿದ್ಮ? ಒಬ್ಬಟ್ಟಿಗೆ ಕಟ್ಕ ಇಷ್ಟೊಂದು ಅಮ್ಮ, ಇನ್ನು ಒಂದು ತಿಂಗ್ಳಿಗಾಗಷ್ಟು ಕಳಿಸ್ತಿದ್ಯಾ? ಇವತ್ತಿಗೆ ಅರ್ಧ ಕೆಜಿ ಅಷ್ಟೇ. ಜಾಸ್ತಿ ಆಗಿಲ್ವನಮ್ಮ? ಅರ್ಧ ಕೆಜಿ ಇರೋದೇ 3 ಜನಕ್ಕೆ ಎಷ್ಟು ಕಳಿಸ್ತಿದ್ಯಾ? ಅವನು ತಿನ್ನೋದಿಲ್ಲ, ನಾವಿಬ್ರೇ ತಿನ್ನೋದು. ಇದೊಳ್ಳೆ ಕತೆ. ಅವ್ನು ತಿಂದಿಲ್ಲ ಬಿಡು, ನಾಳೆ ಪ್ರತಾಪ್ ಬರುತ್ತೆ, ಪ್ರತಾಪ್ ತಿಂತಾರೆ. ಅಯ್ಯೋ, ಪ್ರತಾಪ್ ತಿನ್ನಲ್ಲ ಕಣಮ್ಮ ಸ್ವೀಟ್. ಎಷ್ಟ್ ಬೇಕು ಅಷ್ಟ್ ಮಾಡ್ಕೊಳ್ಳೋದು. ಬಾಕಿದು ನಂಗೆ ಚಪಾತಿ ಹಾಕೊಂಡು ಚೆನ್ನಾಗಿರುತ್ತೆ. ಅದೇ ಚೆನ್ನಾಗಿರೋದು. ಮೇನ್ ಅಂದ್ರೆ ಇದಲ್ಲಿ ಬರೀ ಹಂಗೆ ತಿನ್ನೋದೇ ಚಂದ. ಲಾಸ್ಟ್ ಅಲ್ಲಿ ಮಿಕ್ಕಿರುತ್ತಲ್ಲ ಒಂದೆರಡು, ಅವಾಗ ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ತಿನ್ಬೇಕು. ಅದನ್ನ ಬೇಕಂತ ಮಾಡ್ಕೊಂಡು ತಿಂದಾಗ ಅಷ್ಟು ಟೇಸ್ಟ್ ಬರಲ್ಲ. ಇವಾಗ ತಿಂದಾಗ್ಲಿ ಅದ್ರ ಟೇಸ್ಟ್ ಬರೋದು. ಎಲ್ಲಿ ನಿಮ್ ಮಗ? ಅವ್ರಿಗೆ ಇನ್ನ ಸೂರ್ಯನ ಎತ್ತಿ ಮೇಲೆ ಬಂದಿಲ್ಲ. ಬಂದಿದ್ದಾರೆ ಈ ಸಲ. ಅದಕ್ಕೆ ನಾನೇ ಸ್ಟಾರ್ಟ್ ಮಾಡಿದೆ. ಅವ್ನ ಎದುರಷ್ಟೇ ನಾವು ಒಬ್ಬನೇ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೆ ನಾನೇ ಸುಮ್ನೆ ತಗೊಂಡಿದ್ದೀನಿ ಒಂದ್ ಸ್ವಲ್ಪ ವಿಡಿಯೋಸ್. ಆಮೇಲೆ ಅವ್ನ್ ಬೇಕಾದ್ರೆ ಆಡ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡಿ. ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದಿ ಆರೋಗ್ಯವಾಗಿರಿ, ಒಳ್ಳೆ ಮಾತಾಡಿ, ಒಳ್ಳೆ ತಂದಲ್ಲಿ ನಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಭಗವಂತ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲರನ್ನೂ ಚೆನ್ನಾಗಿಟ್ಟಿರ್ಲಿ. ಥ್ಯಾಂಕ್ ಯು. ಇಲ್ಲಿ ನೋಡಿ ಗೈಸ್, ನಮ್ಮಮ್ಮ ಆಲ್ರೆಡಿ ಏನಮ್ಮ ಬೆಲ್ಲ ಮತ್ತೆ ಬೇಳೆ ಅಲ್ಲ, ಬೇಳೆ ಮಾತ್ರ ಬೇಯಿಸಿಕ್ಕಿದ್ಯಾ? ಬೇಯಿಸ್ತಾ ಇದ್ದಾರೆ. ಆಮೇಲೆ ಪೂಜೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಯಾಕಮ್ಮ ಇನ್ನೂ ಸ್ಟಾರ್ಟ್ ಮಾಡಿಲ್ಲ? ತೋರಣ ಎಲ್ಲ ಕಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಹ್ಯಾಪಿ ಯುಗಾದಿ. ಗುಂಡಣ್ಣ ಫಸ್ಟ್ ಯುಗಾದಿ ಇದು ಅಲ್ಲ ಗುಂಡಿ? ಫಸ್ಟ್ ಯುಗಾದಿ. ಇವಾಗ ಜಸ್ಟ್ ಎದ್ದಿದ್ದಾನೆ. ಇದು ನಾನು ಮಾಡಿದ್ದು. ಚೆನ್ನಾಗಿದ್ಯಾ? ಇದು ರಂಗೋಲಿ, ಇವತ್ತು ಹಬ್ಬದ ರಂಗೋಲಿ ಇದು. ಆ್ಯಂಡ್ ದಿಸ್ ಇಸ್ ತೋರಣ. ಈ ಗಿಡ ನೋಡಿ ಬಂದ್ಬಿಡ್ತು ವಾಪಸ್ ನಮ್ಮ ಮನೆಗೆ ಅಲ್ಲಿಂದ. ನೈಸ್ ಚೆನ್ನಾಗಿ ಬಿಟ್ಟಿದ್ದಾರೆ ರಂಗೋಲಿ. ಆಮೇಲೆ ಗೈಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇಗ ಬೇವು ಎಲ್ಲ ಹೋಗಿ, ಕಹಿ ಎಲ್ಲ ಹೋಗಿ, ನಿಮ್ಮೆಲ್ಲರ ಬಾಳಲ್ಲಿ ಸಿಹಿ ಯಾವಾಗಲೂ ಇರಲಿ. ಎಲ್ಲರೂ 100 ಕಾಲ ಸಂತೋಷವಾಗಿ ಸುಖವಾಗಿ ಬಾಳಿ. ಆ ದೇವರು ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಅವ್ನು ಎದ್ದೇಳೋ ತನಕ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಅವ್ನು ಎದ್ಮೇಲೆ ಅವ್ನು ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿವರೆಗೂ ನೋಡ್ತೇನೆ. ಸೊ ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ನಾನು ತಮ್ಮನೇಲಿ ನೋಡ್ತೀರಾ. ಸೊ ಇವತ್ತು ಯುಗಾದಿ ಹಬ್ಬ. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಎಲ್ಲರೂ ಚೆನ್ನಾಗಿರಿ. ಆ್ಯಂಡ್ ಈ ಹೊಸ ವರ್ಷ ನಿಮಗೆ ಆದಷ್ಟು ಜಾಸ್ತಿ ಸಕ್ಸಸ್ಸು, ಆ್ಯಂಡ್ ಆದಷ್ಟು ಜಾಸ್ತಿ ಕೆಲಸಗಳು, ಆ್ಯಂಡ್ ಆದಷ್ಟು ಜಾಸ್ತಿ ದುಡ್ಡು, ಅಂತಸ್ತು, ಆಸ್ತಿ ಪಾಸ್ತಿ ಎಲ್ಲ ಕೊಟ್ಬಿಟ್ಟಿದ್ದೇವ್ರು ನಿಮಗೆ. ಸೊ ಹಿಂಗೆ ಹೇಳ್ತಾ ಫಸ್ಟ್ ನಮ್ಮ ಮನೆಯವ್ರಿಗೆ ವಿಶ್ ಮಾಡೋಣ. ಮಾಮ್ ಇಂಡಿಯಾ ಹ್ಯಾಪಿ ನ್ಯೂ ಇಯರ್. ಸೊ ಅಂದರೆ ಯುಗಾದಿ ಹಬ್ಬದ ಶುಭಾಶಯಗಳು. ನಿನಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ವ್ಯೂವರ್ಸ್ಗೆಲ್ಲ ನಾವು ಆಗಲೇ ವಿಶ್ ಮಾಡ್ಬಿಟ್ಟಿದೀವಿ. ಹೆಂಗೆ? ಯು ಆರ್ ಟೂ ಲೇಟ್. ಹೆಂಗ್ ನೀನು ವಿಶ್ ಮಾಡ್ದೆ? ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ. ಓ, ವ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ? ಓ ಗೈಸ್, ನಾನು ಇವಾಗ ಸ್ಟಾರ್ಟ್ ಮಾಡ್ದೆ. ಇನ್ನು ಆಲ್ರೆಡಿ ಅವ್ರು ಸ್ಟಾರ್ಟ್ ಮಾಡೇ ಬಿಟ್ಟಿದ್ದು. ನೋಡಿದ್ರ ನಮ್ಮ ಅಕ್ಕಂಗೆ ಒಂದ್ಸಲಿ ವ್ಲಾಗ್ ಸ್ಟಾರ್ಟ್ ಮಾಡ್ಕೊ ಅಂತ ಅಂದಿದೆ. ಆಲ್ರೆಡಿ ಸ್ಟಾರ್ಟ್ ಮಾಡಿ ಆಲ್ರೆಡಿ ವಿಶ್ ಕೂಡ ಮಾಡ್ಬಿಟ್ಟು. ಏಯ್, ಯಾರೇ ನೀನು ಹುಡುಗಿ? ಏಯ್, ಏನೈತಿ ಕುಶಾನಿ? ಸಕ್ಕದ ಕಣ ಬಟ್ಟೆ ಇದು. ಸೂಪರ್ ಆಗಿ ಕಾಣಿಸ್ತವಳೆ ಕುಶಾನಿ. ದೊಡ್ಡ ಹುಡುಗಿ ತರ ಕಾಣಿಸ್ತವಳೆ. ಕಿವಿನ ತೋರ್ಸು. ಓಹೋ ಗೈಸ್, ಯಾವ ದೊಡ್ಡ ಹುಡುಗಿ ತರ ಕಾಣಿಸ್ತವಳು ಗೈಸ್ ಇವ್ಳು ನೋಡೋದಕ್ಕೆ. ಬಾ ಇಲ್ಲಿ ಮಗ್ಳೆ, ಇಟ್ಟೇಟ್ ಇದ್ದಲ್ಲೇ. ಹ್ಯಾಪಿ ನ್ಯೂ ಇಯರ್ ಕುಶಾನಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ನೋಡಿ ಗೈಸ್, ಕುಶಾನಿ ನಿನ್ನೆ ಮೆಹಂದಿ ಹಾಕೊಂಡಿದ್ದು ಹಂಗೆ ಐತಿ. ಇದನ್ನು ಅಳಿಸಿ ಹೋಗಿಲ್ಲ ಮೆಹಂದಿ. ಅಳಿಸೋಗಲ್ಲ ಅದಿನ್ನ. ಕುಶಾನಿ ನೀನ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತಂದ್ರೆ ಸೂಪರ್ ಆಗಿ ಕಾಣಿಸ್ತಿದ್ಯಾ ಕುಶಾನಿ ನಿಜವಾಗ್ಲೂ. ದೊಡ್ಡ ಹುಡುಗಿ ತರ ಕಾಣಿಸ್ತಾಳಮ್ಮ ನನಗೆ ಇವಳು. ನಿಂದಲ್ಲಿ ಬಟ್ಟೆ ಕೊಡ್ಸಿ, ಸೀರೆ ಕೊಡ್ಸಿದ್ದು ಇದೆಲ್ಲ ಸೀರೆ ಕೊಡ್ಸಿದ್ಯಲ್ಲಿ. ಆಮೇಲೆ ನೀನ್ ಹಾಕೊಳಲ್ಲ ಪಕ್ಕ ಗೈಸ್. ನಮ್ಮ ಅಮ್ಮ ಹೆಂಗ್ ಗೊತ್ತಾ ಮಾಡ್ತಾರೆ ಅದನ್ನ? ಪಾಪಣಿಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕಲ್ಲ, ಅದಕ್ಕೆ ಆಮೇಲೆ ಹಾಕೊಂತೀವಿ. ಓಹೋ ಗೋಲ್ಡ್ ಇದು.
ಗೋಲ್ಡಾ ಬಿಡ ಅದನ್ನ. ಗೋಲ್ಡಾ ನಿಜವಾಗ್ಲು ಗೋಲ್ಡಾ? ನೀನ್ ನೋಡ್ರಿ ಉಮಾ ಕೊಡ್ತಾರ ಕಾಣಿಸ್ತಿದ್ಯಾ? ಲೋ ಅವ್ಳ ಫಸ್ಟ್ ಇಯರ್ ಬರ್ಡೇ ಅವ್ರ ಅಪ್ಪ ಕೊಡ್ಸಿದ್ ಗಿಫ್ಟ್ ಅದು. ಹೌದಾ, ಚೆನ್ನಾಗಿದೆ. ಸೂಪರ್ ಕ್ವಶನ್. ಕಿತ್ತಾಕ ಮಾಡ್ಬೇಕೇನಾ? ಹೇಳಿದ್ರಾ? ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ವಿಶ್ ಯು ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಏನಂತಾರೆ ಅದಕ್ಕೆ? ಅಲ್ಲ ಅದು ಹಾರ್ದಿಕ ಏನೋ ಅಂತಾರಲ್ಲ ಯುಗಾದಿ. ಏನಂತಾರೆ? ಚಂದ್ರಮಾನ ಯುಗಾದಿ ಆರ್ಥಿಕ ಶುಭಾಶಯಗಳು. ಹ್ಮ್ ನಾವ್ ಆಲ್ರೆಡಿ ಬೆಳಿಗ್ಗೆ ಬ್ಲಾಗ್ ಮಾಡ್ದೆ. ಮಾಡಿದ್ರಾ? ಗೈಸ್ ನನಗೆ ಗೊತ್ತೇ ಇಲ್ಲ ಗೈಸ್, ಇವ್ರು ಯಾವ ಗ್ಯಾಪಲ್ಲಿ ಬ್ಲಾಗ್ ಮಾಡೋದು. ನಾನು ಇವಾಗ ಸ್ಟಾರ್ಟ್ ಮಾಡ್ತೇನೆ ಅನ್ಕೊಂಬಿಟ್ಟಿದ್ದೀನಿ. ಎಸ್, ಇವಾಗ ನೋಡೋಣ ಹೆಂಗಿರುತ್ತೆ ನಮ್ಮ ಮನೆಯಲ್ಲಿ. ಪೂಜೆದು ಮುಗಿಸ್ಬಿಟ್ಟಲ್ಲ? ಪೂಜೆದ್ ಮಾಡ್ಲಿಲ್ಲ. ಪೂಜೆದ್ ಅಮ್ಮ ಪೂಜೆ ಮಾಡ್ತಿದ್ದಾಗ ಇವ್ರು ರೆಡಿ ಮಾಡಕ್ ಹೋಗ್ಬಿಟ್ಟು. ಹೌದಾ ಗೈಸ್, ಇಲ್ಲಿ ನೋಡ್ರಿ ನಮ್ಮ ಅಮ್ಮ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ದೇವ್ರ ಮನೇನ ಪೂಜೆ ಮಾಡಿದ್ದಾರೆ ಇವತ್ತು ಯುಗಾದಿ ಹಬ್ಬಕ್ಕೆ. ನೋಡ್ಸಮ್ಮ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂವದಲ್ಲಿ. ಅಂಡ್ ಇಲ್ಲೂ ಕೂಡ ಅಲಂಕಾರ ಮಾಡಿದ್ದಾರೆ. ಅಂಡ್ ಎಲ್ಲಿ? ಹಾ ನೋಡಿ ಗೈಸ್, ನಮ್ಮ ಅಕ್ಕ ಕಟ್ಟಿರೋದಂತೆ ತೋರಣ. ಹೆಂಗ್ ಕುಶಾನಿ? ಏನು ಹೂವ ತೋರಿಸ್ತಾ ಇದೆಯಾ? ಮೇಕಪ್ ಮಾಡ್ಕೊಂಬ. ಆಮೇಲೆ ಬೇರೆ ಏನ್ ಮಾಡ್ಕೊಂಡಿದ್ಯಾ? ಆಮೇಲೆ ಬೇರೆ ಗೈಸ್, ನಮ್ಮ ಅಕ್ಕ ಹಿಂಗೆ ಇದ್ಲು ಗೈಸ್ ಅವಾಗ ನೋಡೋದಕ್ಕೆ. ಸೇಮ್ ಟು ಸೇಮ್ ಹಿಂಗೆ ಇದ್ಲು ಗೈಸ್. ದೊಡ್ಡೋಳ್ ತರ ಕಾಣಿಸ್ತು. ಅದೇ ನಾನು ಹೇಳ್ತಿರೋದು. ಇಷ್ಟು ತೊಡೆ ಮೇಲೆ ಇಷ್ಟು ಮಲ್ಸ್ಕೊಂಡಿದ್ದೆ ನಿನ್ನ ಓದ್ ವರ್ಷ ಯುಗಾದಿಲಿ. ಇವಾಗ ನೋಡ್ರೆ ನನ್ನ ಶುದ್ಧ ಆಗೋಗ್ಬಿಟ್ಟಿದ್ಯಾ? ಸರಿ, ನನ್ನ ಫೋನ ಶುದ್ಧ ಆಗ್ಬಿಟ್ಟೋಡೆ. ನಿನ್ನ ಫಸ್ಟ್ ನಾನು ಹಿಂಗ್ ತೋರಿಸ್ಬೇಕಿತ್ತು, ಇವಾಗ ಹಿಂಗ್ ತೋರಿಸ್ತೀವಿ ನಿನ್ನ. ನೋಡ್ದಾ? ಆಯ್ ಬಾಯ್ ಮಂಗಳತೆ ತಗೋ. ನಮ್ಮಮ್ಮ ಹೆಂಗ ದೀಪದೊಳಗೆ ಇದಕ್ಕೋರೆ ಏನಮ್ಮ ಇದು ಹಿಂಗೆ ಕೈ ಸುಡುತ್ತೆ ಅಂತ. ಕೈ ಸುಡುತ್ತೆ ಅಂತನಾ? ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿದೆ ನೀನು. ಒಳ್ಳೇದು ಮಾಡಿದ್ದವ್ರು ನಿಂಗೆ. ಒಳ್ಳೇದು ಮಾಡಿ ಗೈಸ್, ನಿಮ್ಗೆ ಒಳ್ಳೇದು ಮಾಡಿದ್ದವರು. ನಂಗೆ ಒಳ್ಳೇದು ಮಾಡಲಿ. ಕ್ವಶನಿಗೆ ಒಳ್ಳೇದು ಮಾಡಿ. ಸಾರಿ ಕ್ವಶನಿಗೆ ನಿಂಗೆ ಒಳ್ಳೇದು ಮಾಡಿದ್ದವರು. ಸೊ ಗೈಸ್, ಇವಾಗ ವಿಡಿಯೋ ಮಾಡಿದ್ದೀನಿ, ಅದನ್ನ ಅಪ್ಲೋಡ್ ಮಾಡಿರ್ತೀನಿ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ. ಅಕಸ್ಮಾತ್ ನೀವೇ ನೋಡಿಲ್ಲ ಅಂದ್ರೆ ಹೋಗ್ಬಿಟ್ಟು ನೋಡ್ಕೊಬೋದು ವಿಡಿಯೋನ. ಸಾಕಾಗಿದೆ. ಸೊ ನಮ್ಮ ಅಮ್ಮ ಒಳ್ಳೆ ಅಡುಗೆ ಮಾಡ್ತಿದ್ದಾರೆ. ಅಮ್ಮ ಏನು ಮಾಡ್ತಿದ್ಯಮ್ಮ ಇವತ್ತು? ಮಾಮೂಲಿ ಒಬ್ಬಟ್ಟು, ಅನ್ನ, ಸಾರು, ಪಲ್ಯ. ಒಬ್ಬಟ್ಟು ಮಾಡ್ತೀಯಾ? ತರಬೇಕಾ? ಮಾಡ್ತಿದ್ದೀನಲ್ಲ. ಮಾಡ್ತಿದೀಯಾ? ಊಟ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ಯಾ? ನಮ್ಮ ಊಟ ರೆಡಿ ಮಾಡ್ಕೊಂಡು ಇಟ್ಕೊಂಡು. ಊಟ ತಾನೇ ಅದು? ರುಬ್ಬೇಕಾ? ಬ್ರೇಕ್ಫಾಸ್ಟ್ ಅಂದು ಓಟ್ಸ್ ಇದೆ. ಸೊ ಓಟ್ಸ್ ತಿನ್ಕೊಂಡ್ಬಿಡ್ತೀನಿ. ನಿಂಗೆ ಓಟ್ಸಿಲ್ಲ ನಿನಗೆ. ಗುಂಡುಂಗೆ ಇಷ್ಟ ಮಾಡಿದ್ರು. ಗುಂಡುಂಗೆ ಇಷ್ಟ ಮಾಡೋಣ. ಗುಂಡ ಹ್ಯಾಪಿ ಯುಗಾದಿ. ಇವನೊಬ್ಬ ನಾಚಿಕೆ ನನ್ನ ಮಗ. ಅವನು ಹುಡುಗರು ಕಂಡ್ರೆ ಆಗಲ್ಲ ಗೈಸ್. ಹ್ಯಾಪಿ ಯುಗಾದಿ ಕ್ವಶನ್. ಗುಂಡ ಇಲ್ಲಿ ಕೈ ಕೊಡು. ಹ್ಯಾಪಿ ಯುಗಾದಿ ಮಾಡೋಣ. ಕೊಡಿ ಕೈ ಕೊಡು ಮಗನ. ಕೈ ಕೊಡು. ಹ್ಯಾಪಿ ಯುಗಾದಿ ಮಾಡೋಣ. ಹ್ಯಾಪಿ ಯುಗಾದಿ ಗುಂಡ. ಫಸ್ಟ್ ಯುಗಾದಿ ನಿಂಗೆ. ಫಸ್ಟ್ ಹಬ್ಬ ನಿನಗೆ ಇವತ್ತು. ಓಕೆನಾ? ಫಸ್ಟ್ ಹಬ್ಬ ಅಲ್ಲ. ಮತ್ತೆ ಫಸ್ಟ್ ಹಬ್ಬ ವರಮಹಾಲಕ್ಷ್ಮಿ ಫಸ್ಟ್ ಆಗೋಯ್ತು. ಓ ಮುಗಿತಾ? ವರಮಹಾಲಕ್ಷ್ಮಿ, ದೀಪಾವಳಿ, ದಸರಾ, ಓ ಅವಾಗಿಂದ ನಾನು ಜನ್ಮಲಿ ಊಟ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಹೊಸ ಊಟ ಅನ್ಕೊಂಡೆ. ಇದು ಆದ್ರೆ ಈ ವರ್ಷದ್ದು ಫಸ್ಟ್ ಹಬ್ಬ. ಹ್ಯಾಪಿ ನ್ಯೂ ಇಯರ್. ಈ ವರ್ಷದ ಮೂರನೇ ಹಬ್ಬ ಕಣ ಇದು. ಇದು ಮೂರನೇ ಹಬ್ಬ ನಾನು ನೋಡಿ. ಸಂಕ್ರಾಂತಿ, ಶಿವರಾತ್ರಿ ಆಗಿ ಇದು ಮೂರನೇ ಹಬ್ಬಲೇ. ಕರೆಕ್ಟ್ ಅಲ್ಲ? ಮರ್ತೋಗ್ಬಿಡಿ ನಾವೆಲ್ಲ. ನಮ್ಗಿದೆ ಹೊಸ ವರ್ಷ. ನಮ್ಗಿದು ಹೊಸ ವರ್ಷ ಅಲ್ಲ, ಇದು ನಮ್ಗೆ ಹೊಸ ವರ್ಷ. ಇವತ್ತಿಂದ ನಮ್ಗೆ ಸ್ಟಾರ್ಟ್. ಮೇನು ಏನು ಇವಳು ಏನು ಇದಾನಪ್ಪ ಇವಳು. ಇದು ನಮ್ಮ ಹಿಂದೂ ಪ್ರಕಾರ ಇದು ಇವತ್ತಿನ ಹೊಸ ವರ್ಷ ನಮ್ದು ಇದು. ಓಕೆನಾ? ತಿಳ್ಕೊ ಫಸ್ಟು. ಆಯ್ತು ಬನ್ನಿ ಓಡಿಸ್ತೀನಿ ನಾನು. ಏನೋ ಫ್ಲೋಲ್ ಏನೋ ಹೇಳ್ಬಿಟ್ಟೆ. ನಮ್ಮದೇ ಪ್ಯಾಚಪ್ ಮಾಡ್ಬಿಟ್ರು. ಅದಕ್ಕೆ ಬಿಲ್ಡಪ್ ಹಾಕೋತಾ. ನಮ್ ಗುಂಡು ನೀಟಾಗಿ ಎಣ್ಣೆ ಸ್ನಾನ ಆಗ್ತಿದೆ. ಗುಂಡಿ ಹೇಗಿದೆ? ಗುಂಡಿ ಎಣ್ಣೆ ಸ್ನಾನ ಅವ್ನು ಎಂಜಾಯ್ ಮಾಡ್ತಾನೆ ಗೈಸ್. ಗುಂಡ ಇಷ್ಟ ಎಣ್ಣೆ ಅವ್ನಿಗೆ ಇಷ್ಟ ಅಷ್ಟೇ. ಎಣ್ಣೆ ಇಷ್ಟ ಇಲ್ಲ. ಇಷ್ಟನೇ ಅವ್ನಿಗೆ ಹೆಂಗ್ ಗೊತ್ತಾಗುತ್ತಾ ಇಷ್ಟ ಇಲ್ವಾ ಅಂತ? ಇಷ್ಟನೇ ಕೂಡ ನಿಂಗೆ ಎಣ್ಣೆ ಹಚ್ಕೊಳೋದಕ್ಕೆ. ಇದು ಒಳ್ಳೆ ಯಾರು ಗೊತ್ತಾ? ಇದು ಈ ಲಾಫಿಂಗ್ ಬುದ್ಧ ಇರ್ತದೆ, ಬುಲ್ಡೆ ಇರ್ತದೆ. ಲಾಫಿಂಗ್ ಬುದ್ಧ ಬುಲ್ಡೆ ಹಂಗ್ ನೋಡ್ದಂಗ ನಕ್ಕದ್ರೆ ಇವನು. ಗುಂಡಿ ಚೆನ್ನಾಗಿದ್ಯಾ? ಹ್ಞೂ ಅಂತ ಹೇಳಿ ಏನೋ ಮಾತಾಡು. ಅಟ್ಲೀಸ್ಟ್ 9 ತಿಂಗಳು ನಿನಗೆ. 9 ತಿಂಗಳು ಕುಶಲ ಮಾತಾಡ್ತಿಲ್ಲ. ಮಾತಾಡ್ತಿಲ್ಲ ಕಣೆ. ಬರೀ ಅಂತಾನೆ. ಅಂತಲ್ಲ ಹಂಗೈಸನು. ಹೆಂಗುಂಡ ಕಿರ್ಚ ಹಂಗೆ ಕಿರ್ಚಾನ ಅವಾಗ ಬೇಕಾದ ಮಾತ್ರ ಕಿರ್ಚೋದ. ನೋಡ್ರಿ ಗೈಸ್, ಫುಲ್ ಕೈ ಕೊಟ್ಟು ಮಸಾಜ್ ಮಾಡಿಸ್ಕೊತಾವ ಶಿಷ್ಯ. ಏನ್ರಿ ಫೋನ್ ಬಿಡ್ರಿ. ನನ್ನ ಫೋನ್ ಯಾಕೆ ಕಿತ್ಕೊಂತೀರಾ? ಇಲ್ಲ ಮಾಮ್ ಇಂಡಿಯಾ ನೀಟಕ್ಕೆ ಅಡ್ಗೆ ಗಿಡಿಗೆ ಮಾಡ್ಕೊಂತ. ಅವ್ರೇನಮ್ಮ ಇದು ಒಬ್ಬಟ್ಟು ಸರ್ಗೆ ರೆಡಿ ಮಾಡ್ಕೊಂತಿದ್ಯಾ? ಓಕೆ ಮಾಡ್ಕೊ. ಒಳ್ಳೆ ಬ್ಯಾಟಿಂಗ್ ಮಾಡೋಣ. ಆಮೇಲೆ ಸಂಜೆ ಇದಕ್ಕೆ ಬರಬೇಕಲ್ಲ ಅಪ್ಪು ಸಮಾಧಿಗೆ. ಸಂಜೆ ಎಲ್ಲ ಅಡಿಗೆ ಊಟ ಮಾಡ್ಬಿಟ್ಟು ಊಟ ಮಾಡಕ್ ಮುಂಚೆ ತಗೊಂಡೋಗಿ ಎಡೆ ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡ್ ಬರ್ಬೇಕು. ಸಂಜೆ ಆಗಲ್ವಾ ನೀನ್ ಮಾಡೋಷ್ಟು ಇರುತ್ತೆ ಅದು? ಆಲ್ರೆಡಿ ಟೈಮ್ ಬಂದ್ಬಿಟ್ಟು 12 o'clock ಆಗಿದೆ. 1 ಗಂಟೆ ಊಟ ಟೈಮ್ ರೆಡಿ ಆಗುತ್ತೆ. ರೆಡಿ ಆಗುತ್ತಾ? ಓಕೆ ರೆಡಿ ಮಾಡೋಣ. ನಾನು ನನ್ನ ಕಬೋರ್ಡ್ನ ಕ್ಲೀನ್ ಮಾಡ್ಕೊತ ಇದೀನಿ. ಯಾವ ಬಟ್ಟೆಗಳು ಬೇಡವಲ್ಲ ಮತ್ತೆ ವಾಪಸ್ಸು ಹಾಗಾದ್ರೆ ಕೊಡೋಣ ಅಂತ ಅನ್ಕೊಂಬಿಡೀನಿ. ಇಷ್ಟು ಪ್ಯಾಂಟ್ ಕೂಡ ನನಗೆ ಬೇಡವೇ ಬೇಡ. ಇಷ್ಟು ಫಾರ್ಮಲ್ ಪ್ಯಾಂಟ್ ಬೇರೆ ಕೊಟ್ಬಿಡ್ತೀನಿ ಯುಗಾದಿ ಹಬ್ಬಕ್ಕೆ.
ಎಲ್ಲ ಹೊಸ ಪ್ಯಾಂಟ್ಗಳು ಬೇಕಂದ್ರೆ ಯಾವ್ದು ಹಾಕಿ ಟ್ಯಾಗ್ ಸಮೇತ ಕೊಡ್ತಾ ಇದೀನಿ. ಹೊಸ ಪ್ಯಾಂಟ್ಗಳು ಯಾವುದು ನಾನು ಹಾಕಿಲ್ಲ ಪ್ಯಾಂಟ್ಗಳು, ಯಾಕಂದ್ರೆ ಸ್ವಲ್ಪ ಯೂಸ್ಫುಲ್ ಅವ್ರು ಕೊಡೋಣ ಅಂತ ಹಂಗೆ ಇಟ್ಟಿದ್ದೀನಿ. ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ ನಾನು ರೂಮ್. ನಾನು ನಮ್ಮ ಅಕ್ಕ ಅಂದ್ರೆ ಜಾಯ್ನ್ ಆಯ್ತು ನಮ್ಮ ಅಕ್ಕ. ಪ್ಲೀಸ್ ಚೈತ್ರ ಆಯ್ತು ಪ್ಲೀಸ್, ನಾನು ಸ್ವಲ್ಪ ಕ್ಲೀನ್ ಒಂಚೂರು ನೀಟಾಗಿ ಕ್ಲೀನ್ ಮಾಡ್ಬಿಡ ಮರಿತಿದ್ರ ನನ್ನ ಕಬೋರ್ಡ್. ಇದು ಲಾಸ್ಟ್ ಮತ್ತೆ ಲೈಫ್ ಲಾಂಗ್ ಕೇಳ ನಿನ್ ಕಬೋರ್ಡ್ ಕ್ಲೀನ್. ವಾವ್ ಗೈಸ್ ನನ್ನ ಡ್ರೆಸ್ ನೋಡಿ ಸರಿ ಬಾ ಐ ಕಡೆ ಗೈಸ್ ನನ್ನ ಡ್ರೆಸ್ ನೋಡಿ ಗೈಸ್. ಏ ಬಾಯ್ ಪ್ಲೀಸ್ ಬಾರ ಚರ ನೋಡು. ನೀ ನಮ್ಮ ಅಕ್ಕನ ಅಲ್ವಾ? ನಮ್ಮ ಅಕ್ಕ ಆಗಿದ್ರೆ ನಂಗೆ ಜೀವ ಕೊಡ್ತೀಯ ಅಂತಂದ್ರೆ ಅಷ್ಟೇ ನನ್ನ ಹತ್ರ ಬಂದ್ಬಿಟ್ಟು ಹೆಲ್ಪ್ ಮಾಡ್ತೀಯ. ಇಲ್ಲ ಅಂದ್ರೆ ನಮ್ಮ ಅಕ್ಕನೇ ಅಲ್ಲ. ಇವತ್ತು ನಾನು ರಿಟೈರ್ಮೆಂಟ್ ಕೊಟ್ಬಿಡ್ತೀನಿ ನಿನಗೆ. ಪ್ಲೀಸ್ ಗೈಸ್ ಏನ್ ಗೊತ್ತಾ, ನಮ್ಮ ಅಕ್ಕ ಪಾಪ ನನ್ನ ರೂಮ್ ಅವಳೇ ಗೈಸ್ ಫುಲ್ ಕ್ಲೀನ್ ಮಾಡೋದು. ನಿಜ ಹೇಳ್ಬೇಕಾದ್ರೆ ಪ್ರಾಂಪ್ಟ್ ಆಗಿ ಹೇಳ್ತಾ ಇದೀನಿ. ಸೊ ನಮ್ಮ ಮನೆ ಕಸ ನಾನು ವೇಕಪ್ ಆಗಿನ ಮುಂಚೆನೆ ನನ್ನ ರೂಮ್ ಪೂರ್ತಿ ಕಸ ಗುಡಿಸಿ ಒರೆಸಿ ನನ್ನ ಕಬೋರ್ಡ್ಗಳೆಲ್ಲ ಕ್ಲೀನ್ ಮಾಡಿ ನನ್ನ ಬೆಡ್ಶೀಟ್ ಎಲ್ಲ ಒರೆಸಿ ಎಲ್ಲ ಇವಳೆ ಕೈಟ್ ಮಾಡೋದು. ಇವಳು ಹೋಗಮ್ಮ ನಾನು ಎಂತಿ ಮಾಡ್ತಾರೆ ಹೋಗ್ಬಿಟ್ಟು ಅವನು ಅಲ್ಲಿಂದ ಓದಾಗ್ತಾನೆ. ಅವ್ರ ಅಮ್ಮನ್ನ ಕರ್ಕೊಂಡ್ಬಂದಿದ್ದ ಓಡಿಸ್ಕೊಂಡು ಅವ್ರ ಅಮ್ಮನ ಓಡಿಸ್ಕೊಂಡ್ಬಂದಿದ್ಕೆ ಕಣ್ಮುಚ್ಕೊಂಡು ಓಡ್ ಬರ್ತಾವನೆ ಗೈ. ಪಾಪ ಅವಳೇ ಗೈಸ್ ಎಲ್ಲ ನಂಗೆ ಕ್ಲೀನ್ ಮಾಡೋದು ನಮ್ಮ ಮನೆಯೆಲ್ಲ. ಆಯ್ತು ಬರೇ ಬರ್ತಾನೆ ಅವ್ನು. ಗೈಸ್ ಒಂದು ಶೂ ತಗೊಂಡೆ ನೋಡ್ರಿ ಹೆಂಗಿದೆ, ನೈಕಿ ಬ್ರ್ಯಾಂಡ್ ನ್ಯೂ ಶೂ. ಹೆಂಗಿದೆ, ಸೂಪರ್ ಇದೆ ಶೂ ಇದು. ನನಗೆ ಶೂ ಕಲೆಕ್ಷನ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಇಷ್ಟ ಗೈಸ್, ಅದಕ್ಕೆ ಶೂ ಕಲೆಕ್ಷನ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಚೈತ್ರ ಪ್ಲೀಸ್ ಲೈಫಲ್ಲಿ ಒಂದರ ಹೆಲ್ಪ್ ಮಾಡಿ ನನಗೆ. ಇದುವರೆಗೂ ಒಂದ್ಸೇನು ಹೆಲ್ಪ್ ಮಾಡಿಲ್ಲ, ಅಟ್ಲೀಸ್ಟ್ ಇದನ್ನಾರ ಹೆಲ್ಪ್ ಮಾಡಿದ್ದೆ. ಸುಮ್ಮನೆ ಡೌ ಮಾಡ್ತಾ ಇದೀನಿ. ಬಾ ಒಳ್ಳೆ ನೀಟಾಗಿ ಬಟ್ಟೆ ಮಾಡ್ಸೋಣ. ಇನ್ನು ನಾನು ನಂಗೆ ಮರ್ಸ್ಕೊಡು. ನೆಕ್ಸ್ಟ್ ಹಿಂಗೆ ಗಂಡು ನಿಂಗೆ ಮಾಡೋಕ್ಕಾಗತ್ತೀರಾ? ಮಾಡೋಕ್ಕಾಗ ನಿನ್ನ ಕೈಯಲ್ಲಿ ಮಾಡ್ತೀಯಾ? ಆಯ್ತು ಬೈ, ಇವಾಗ ಇಲ್ಲಿ ಮಾಡ್ಕೊಡು. ಕಮಾನ್ ಚೈತ್ರ ಲೆಟ್ಸ್ ಡು. ಕಮಾನ್ ಇಷ್ಟು ಪ್ಯಾಂಟ್ಸ್ ನಮ್ಮ ವಾಶ್ ಮನೆ ಕೊಡ್ತೀನಿ ಗೈಸ್. ಸ್ವಲ್ಪ ಅವ್ನು ಯೂಸ್ ಮಾಡ್ತಾನೆ ಇಷ್ಟು ಪ್ಯಾಂಟ್ಸ್ನ. ಬರೀ ಹೋಗ್ಬಿಟ್ಟು ಕೊಟ್ಬಿಟ್ಟು ಅವನಿಗೆ ಹ್ಯಾಪಿ ಯುಗಾದಿ ಬರೋಣ. हाँ ओके ना डालो तो तुमको अच्छा दिखता. हैप्पी युगादी ಗೈಸ್. ನಾನು ಹಿಂದಿ ನೋಡಿ ಚೆನ್ನಾಗಿದೆ ನನ್ನ ಹಿಂದಿ ಸ್ಕಿಲ್ಸ್. ಹೆಂಗಿದೆ ಚೆನ್ನಾಗಿರೋ ಸ್ಕಿಲ್ ಹಿಂದಿ ನಂದು. ನೀನು ಹೇಳ್ತಿಲ್ಲ ಗೈಸ್. ಹೆಂಗ್ ಖುಷಿ ಏನ್ ಹಬ್ಬ ಏನ್ ಹಬ್ಬ ಮಾಡ್ಬೇಕು ಇವಾಗ? ಯಾವ ಸ್ವಾಮಿ? ಗಣೇಶ ಮಾಡ್ಬೇಕು ಇವಾಗ. ಇದು ಯುಗಾದಿ ಕಡೆ ಗಣೇಶ ಕುಣಿಸಲ್ಲ. ಗಣೇಶ ಆಮೇಲೆ ಕುಣಿಸೋದು ಸೆಪ್ಟೆಂಬರ್ ಅಕ್ಟೋಬರ್ ಆ ಕಡೆ. ಮತ್ತೆ ಬಟ್ಟೆ ಯಾಕೆ ಬಿಸ್ಲಿ? ನಾನು ಏನಕ್ಕೆ ಬಿಸ್ಬೇಕು? ನಾನ್ ಬಿಚ್ಚಲ್ಲಪ್ಪ, ನಂಗೆ ನಾಚಿಕೆ. ಬಟ್ಟೆ ಬಿಸ್ಬೇಕಂತೆ ಗೊತ್ತಿಲ್ಲ. ಗಣೇಶ ಕುಣಿಸ್ಬೇಕಂತೆ ಅವಳು ಇವಾಗ. ಗೈಸ್ ನೋಡಿ ಇಲ್ಲಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ಮಾಡಿದಾರೆ ಒಬ್ಬಟ್ಟನ್ನ. ಆಕ್ಚುಲಿ ಒಂಚೂರು ಕಿತ್ತಿಲ್ಲ, ಈ ಸತಿ ಚೆನ್ನಾಗಿದೆ ಒಬ್ಬಟ್ಟು. ಇದು ಹುಳ್ಳಿಕಾಯಿ ಪಲ್ಯ. ಆಮೇಲೆ ಇದು ಕಾಳುಗೊಜ್ಜು. ನನ್ನ ಫೇವ್ರೆಟ್ ಕಾಳುಗೊಜ್ಜು. ಇದು ಒಬ್ಬಟ್ಟು ಸಾರು. ಇದು ಹೆಸರು ಬೇಳೆ ಕೋಸಂಬರಿ. ಇದೆಲ್ಲ ಅನ್ನ ಇದೆ. ಒಬ್ಬಟ್ಟು ಚಿತ್ರಾನ್ನ ಕಲಿಸ್ತೀನಿ. ಹೋಯ್ತಾ ಆರಂದ್ರೆ ಈಗ ಒಬ್ಬ ನಮ್ಮ ಅಕ್ಕ ತಿನ್ಬೇಕಂತ ಚೈತ್ರ. ತಿನ್ಲಿ, ನಾವು ಹೋಗ್ಬಿಡೋಣ? ಸರಿ ಓಕೆ ಗೈಸ್. ಹೊಟ್ಟೆ ಹಸ್ಕೊಂಡು ಅವಾಗಿನ ಪಾಪ ಅಳುತ್ತವಳೆ ಗೈಸ್. ಊಟ ಬೇಕಂತ ಅಳುತ್ತವಳು ಗೈಸ್. ಇಲ್ಲಿ ನೋಡ್ರಿ, ಇಲ್ಲಿ ಅಕ್ಕ ಆಲ್ರೆಡಿ ಮೇಯ್ತವಳೆ. ಏ ಮೇಡಮ್ ಏನ್ ತಿಂದಿರ? ಏನ್ರಿ ಅದು? ಏನದು? ಒಬ್ಬಟ್ಟು ತಿಂತಿದ್ದೀರಾ? ತಿನ್ನಿ ಆಯ್ತು. ನಮ್ಗೆ ತುಂಬ ಕೊಡ್ತೀರಾ ಒಬ್ಬಟ್ಟು ತಿನ್ನಕ್ಕೆ? ಟೇಸ್ಟ್ ಕೊಡ್ತೀರಾ? ಟೇಸ್ಟ್ ಕೊಡ್ತೀವಿ ನೋಡೋಣ ಹೆಂಗಿದೆ ಅಂತ. ಕೊಡಿ ಟೇಸ್ಟ್ ನೋಡ್ತೀವಿ ಹೆಂಗಿದೆ ಅಂತ. ಓಕೆನಾ? ಸಾರಿ ಇನ್ನು ಒಂದೇ ಒಂದು ತಗೋತೀನಿ ನಿಂದು ಇಷ್ಟೇ ಪೀಸು. ಸೂಪರ್ ಆಗೈತಾ ತಿನ್ನು. ಓಕೆನಾ? ಒಳ್ಳೆ ಹುಡುಗಿ ನೀನು. ಸೊ ಗೈಸ್ ಈಗ ಹೊರಟಿದ್ದೀವಿ ನಮ್ಮ ಡ್ಯಾಡ್ ಸಮಾಧಿ ಹತ್ರ. ಎಷ್ಟೋ ವರ್ಷ ಕರೆಕ್ಟ್ 1 ವರ್ಷ ಆಯ್ತಲ್ಲ ಗೈಸ್. 1 ವರ್ಷ ಆಯ್ತು ನಮ್ಮ ಅಪ್ಪ ಸಮಾಧಿ ಹತ್ರ ಹೋಗಿ. ಮತ್ತೆ ಹೋಗ್ತಿರೋದು. ಹೋಗೋಕ್ಕಾಗಿರ್ಲಿಲ್ಲ ಅಲ್ಲಿಗೆ, ಬೇರೆ ಕೆಲಸಗಳಿಂದ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಹೋಗಿ ಪೂಜೆ ಗೀಜೆ ಮಾಡ್ಕೊಂಡು ಅಪ್ಪ ಊಟ ಕೊಟ್ಟು ಬರೋಣ. ಏನು ಗೈಸ್ ನೋಡಿ ಗೈಸ್, ನಮ್ಮ ಸೀರೆ ಉಟ್ಕೊಂಡ್ಬಿಟ್ಟಿದ್ದಾರೆ. ಅದೇ ನಿನ್ನೆ ತಗೊಂಡು ಹೋದ ಸೀರೆ ಅದನ್ನ ನಾವು ಬ್ಲೌಸ್ ಹೊಲ್ಸ್ಕೊಂಡು ಉಟ್ಕೊಂಡೆ ಬಿಟ್ಟಿದ್ದಾರೆ. ಮತ್ತೆ ಹೌದಾ? ಚೆನ್ನಾಗಿದೆ, ನೈಸ್ ಸೀರೆ ಕಣಮ್ಮ. ನೀನ್ ಸೂಪರ್ ಕುಶಾನಿ ನೀನು. ನಾನೇ ಕೊಡ್ಸಿದ್ದೆ. ಹೌದು ನಿಂಗೆ ನಾನೇ ಕೊಡ್ಸಿದ್ದು ಅಂತ ಗೊತ್ತು. ಚೆನ್ನಾಗಿದೆ ನೈಸ್ ಕಲರ್, ಚೆನ್ನಾಗಿದೆ. ಬೇಕು ಪ್ರೋ ಮ್ಯಾಕ್ಸ್ ಬೇಕು, ಮಾಡ್ಬೇಕು, ಕಾಶ್ ಬೇಕು, ಬೇಕು. ಈಗ ಜಸ್ಟ್ ಬಂದ್ವಿ ಸ್ಮಶಾನಕ್ಕೆ.
ಸೊ ಇದು ರುದ್ರಭೂಮಿ ರುದ್ರಭೂಮಿ ಅಂತಾರೆ, ಸ್ಮಶಾನ ಅಂತ ಹೇಳ್ಬೋದು, ರುದ್ರಭೂಮಿ ಅಂತ ಹೇಳ್ಬೇಕು. ಯಾಕಂದ್ರೆ ನಮ್ದು ಲಿಂಗಾಯತದ್ದು ಇದು ರುದ್ರಭೂಮಿ ಅಂತ ಬರುತ್ತೆ. ಸೊ ಬೇರೆಯವ್ರದೆಲ್ಲ ಗೊತ್ತಿಲ್ಲ, ಬೇರೆಯವ್ರದ್ದು ಹೆಂಗಿರುತ್ತಮ್ಮ? ಅಲ್ಲ ಅವ್ರದಕ್ಕೆ ಏನಂತಾರೆ? ಅದೂನು ರುದ್ರಭೂಮಿನೇ, ಬಟ್ ಇದು ನಮ್ಗೆ ಲಿಂಗಾಯತರಿಗೆ ನಮ್ಮವ್ರನ್ನೇ ಹಾಕಿರೋದಿಲ್ಲ. ಬರೀ ಲಿಂಗಾಯತರ ಮಾತ್ರ ಗಳಿಸಿದ್ವಿ, ಪೂರ್ತಿ ಇರೋದು ಬರೀ ಲಿಂಗಾಯತರು ಮಾತ್ರ. ಸೊ ಆ ಕಡೆ ಇರೋದು ಎಲ್ಲ ಗೌಡ್ರು ಅದು ಎಲ್ಲ ಆ ಕಡೆ ಇದೆ, ಈ ಕಡೆ ಬರೀ ಲಿಂಗಾಯತರು ಮಾತ್ರ ಕೊಟ್ಟಿರೋ ಜಾಗ. ಹೇಳ್ಬೇಡಿ ಜಾತಿ ಜಾತಿ ಅಂತ. ಇಲ್ಲ ನೋಡಿ, ಅವರೇ ಸಮುದಾಯಕ್ಕೆ ಸೇರಿದ್ದು ಇದು ನೋಡಿ, ಇಲ್ಲಿ ಅವರೇ ಹಾಕ್ಬಿಟ್ಟಿದ್ದಾರೆ ಎಲ್ಲ. ನಮ್ಮ ಶಿವ ಡಿವೈಡ್ ಮಾಡ್ಕೊಂಡಿದ್ದಾರೆ. ಸೊ ಬನ್ನಿ ಹೋಗೋಣ ನಮ್ಮ ಅಪ್ಪನ ಸಮಾಧಿ ಮೇಲೆ ಫುಲ್ಲು ಏನೋ ಬಿದ್ದಬಿಟ್ಟೈತೆ, ಅವೆಲ್ಲ ಕ್ಲೀನ್ ಮಾಡ್ಬೇಕು ನೀಟಾಗಿ. ಮಣ್ಣು ಮಾಡೋಗೋರೆ ಇದಕ್ಕೆ ಕಟ್ಟಿಲ್ಲ, ಇದಕ್ಕೆ ಹಂಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಬನ್ನಿ ನೀಟಾಗಿ ಅದನ್ನ ಕ್ಲೀನ್ ಮಾಡಿ ಪೂಜೆ ಮಾಡೋಗೋಣ. ಜಾಗ ಸಿಗೋದೇ ಕಷ್ಟ, ಮನೆ ಕಟ್ಟೋದು ಕಷ್ಟ, ಸೈಟ್ ಸಿಗೋದು ಕಷ್ಟ ಅಂತಿಲ್ಲ, ಈ ಜಾಗ ಸಿಗೋದೇ ಕಷ್ಟ ಗೊತ್ತಾ ಅಲ್ವಾ? ಆವಾಗ ನಮ್ಗೆ ಆ ಟೈಮಲ್ಲಿ ಸಿಕ್ಕಿದ್ದು ದೊಡ್ಡ ವಿಷಯ ನೋಡಿ. ಅದಕ್ಕೆ ಹಂಗೆ ಮಾಡ್ತಿದ್ದಕ್ಕೆ ಇವತ್ತು ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಕರೆಕ್ಟ್. ನಮ್ಮ ಕುಶಾನಿ 1 ವರ್ಷನ ಮಿಸ್ ಮಾಡಿದ್ದಾರೆ ತಾತ ನೋಡೋದಕ್ಕೆ. ಅವಳಿಗೆ 3 ವರ್ಷ ಕೂಡ ಬಂದ ಕುಶಾನಿ ಅಲ್ಲಮ್ಮ. 1 ವರ್ಷ ಕುಶಾನಿ ಮಿಸ್ ಮಾಡಿದ. ಕುಶಾನಿ ನಿಮ್ ತಾತ ಅದು ಎರಡು ತಾತ ಕಣೆ ಅದು. ತಾತ ನಾಯಿ ಮಾಡು, ದೊಡ್ಡ ಮನೆ ಇದಾರೆ. ಅಥವಾ ಒಂದು ನಾಯಿ ಮಾಡು. ತಾತನ ಫೋಟೋ ಐತಲ್ಲಿ, ಫಸ್ಟ್ ತಾತ ನಾಯಿ ಮಾಡು. ಬಾ ಆಚೆ ಕಡೆ ಅನ್ನು. ಹೌದಾ? ತಾತನ ಹೆಸರೇನು ಗೊತ್ತಿಲ್ವಾ? ಆಟ ತಾತ ಗೊತ್ತಿಲ್ವಾ? ಅಲ್ಲ ಹೇಳು. ನಾಗರಾಜು. ಅದು ದೊಡ್ಡ ಹುಡುಗಿ ತರ ಹೆಂಗ್ ಕಾಣಿಸ್ತಾಳೆ. ನಾನು ಬೆಳಿಗ್ಗೆಯಿಂದ 10 ಸಲ ಹೇಳಿದೀನಿ, ಅವಳು ಆಕ್ಚುಲಿ ದೊಡ್ಡ ತರ ಕಾಣಿಸ್ತಾಳೆ ನನ್ನ ಕಣ್ಣಿಗೆ. ಮಿನಿ ಚೈತ್ರ ಕಾಣಿಸ್ತಾವಳೆ. ಆಟ ಸಾಮಾನು ಅನ್ಕೊಂಡ್ಬಿಟ್ಟವಳೆ, ಊಲ್ಗದೆ ಬರುತ್ತಲ್ಲ ಪಟಾಕಿ ಹೊಡಿಯಕ್ಕೆ, ಆತರ ಅನ್ಕೊಂಡ್ಬಿಟ್ಟೆ. ಸ್ವಾಮಿ ಮಾಡ್ತೀನಿ 50 ಸಲ ಹೇಳಿದ್ರು ಅಂತ ಆಟ. ಆ ಕೊಡಲ್ಲಿ ಕುತ್ಕೊಳ್ಳಿ ಬಾಯಿಲಿ. ಪಟಾಕಿ ಹೊಡೆದಾಯ್ತಾ? ಪಟಾಕಿ ಹೊಡೆದಾಯ್ತಾನೆ? ಪಟಾಕಿ ಹೊಡೆದೆ. ಕೂತ್ಕೋ. ಪೂಜೆ ಎಲ್ಲ ಆಯ್ತು. ಇವಾಗ ನಾವು ಅಪ್ಪ ತಿನ್ಬೇಕಷ್ಟೇ ಇದನ್ನೆಲ್ಲ. ಅಪ್ಪ ನೀಟಾಗಿ ತಿನ್ನು, ಎಲ್ಲ ನಿಂಗೆ ಫೇವ್ರೇಟ್ ಇಕ್ಕಿದೇವಲ್ಲ ಐಟಮ್ಗಳು. ಮೊಸರನ್ನ ನಾವು ಅಪ್ಪಂಗೆ ಫೇವ್ರೇಟ್, ಇದಕ್ಕೆ ನೋಡಿ ಅಮ್ಮ ಮೊಸರನ್ನ ಕಳ್ಸ್ಕೊಂಡ್ಬಂದಿದ್ದಾರೆ. ಸೊ ನೀಟಾಗಿ ತಿನ್ನಪ್ಪ. ಉಪ್ಪಿನಕಾಯಿ ತಂದಿದ್ದೆ ಎಲ್ಲಿ? ಕರೆಕ್ಟ್. ನಾವು ಅಪ್ಪಂಗೆ ಉಪ್ಪಿನಕಾಯಿ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೇನೆ. ಸೊ ಗೈಸಿ ಒಂಥರ ಗೈಸ್, ನಾವು ಅಪ್ಪನ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗದೇ ಇಲ್ಲ ಗೈಸ್. ಅವ್ರ ಬಗ್ಗೆ ಹೇಳ್ತಾನೆ ಇರಬೇಕು ಅನ್ಸಿರುತ್ತೆ. ಬಟ್ ಅಕಸ್ಮಾತ್ ಅವ್ರೇನು ಇದ್ದಿದ್ರೆ ಅವ್ರು ಇವಾಗ ತುಂಬ ಖುಷಿ ಪಡ್ತಿದ್ರು ಅಷ್ಟೇ. ಅದೊಂದು ಹೇಳ್ಬೋದು ನಾವು ಅಪ್ಪ ಇದ್ದಿದ್ರೆ. ಸೊ ಇವಾಗ ಎಲ್ಲ ಮುಗೀತು ಪೂಜೆ ಗೀಜೆ ಎಲ್ಲ. ಈಗ ಇಲ್ಲಿಂದ ಹೊರಡಬೇಕು. ನಮ್ಮ ಅಮ್ಮ ಏನೋ ಅಂದರು ಗೈಸ್, ಇವಾಗ ಅದು ತುಂಬ ಚಿಕ್ಕದಾಗೋಯ್ತು. ಸೊ ಆ ಥರ ಒಂದು ಕಟ್ಸೋಣ ಅಂತಂದಿದ್ದಾರೆ ಅಲ್ಲಿಗೆ. ಯಾಕಂದರೆ ಇವಾಗ ಇನ್ನೂ ಅಕ್ಕಪಕ್ಕ ಬಂದುಬಿಟ್ರೆ ಅದು ಕಾಣೋದೆಲ್ಲ ಮುಚ್ಚೋಗ್ಬಿಡುತ್ತೆ ಅಂತ. ಸೊ ಆ ಕಾರಣಕ್ಕೋಸ್ಕರ ಒಂದು ಕಡೆ ಮಾತಾಡ್ಬೇಕು. ಇವಾಗ ಹೋಗಿ ಮಾತಾಡಿ ಅದನ್ನು ಅಷ್ಟು ದೊಡ್ಡದಾಗಿ ಏನೋ ಒಂದು ಕಟ್ಟೋ ಥರ ಪ್ಲ್ಯಾನ್ ಮಾಡಬೇಕು. ಸೊ ಅದನ್ನು ಅಷ್ಟು ದೊಡ್ಡದಾಗಿ ಕಟ್ಸ್ತೀನಿ ನೆಕ್ಸ್ಟು. ಸೊ ನೆಕ್ಸ್ಟ್ ವರ್ಷ ಬರೋಷ್ಟರಲ್ಲಿ ಅದು ಅಷ್ಟು ದೊಡ್ಡ ಕಟ್ಟಿರೋ ಥರ ಆಗಿರುತ್ತೆ. ಸೊ ಈಗೆಲ್ಲ ಆಗಿದೆ, ಪೂಜೆ ಎಲ್ಲ ಮುಗಿದಿದೆ. ಸೊ ಮನೆಗೆ ಹೋಗೋಣ, ಹೊಟ್ಟೆ ತುಂಬ ಊಟ ಮಾಡೋಣ. ಸೊ ನಾವು ಅಪ್ಪ ಜೊತೆ ಹೊಸ ವರ್ಷ ಸೆಲೆಬ್ರೇಟ್ ಮಾಡಿ ಆಯಿತು. ಡೋರ್ ತೆಗೆದ್ಬಿಟ್ಟು ನಮ್ಮ ಅಕ್ಕ ಆರಾಮ ಮಲ್ಕೊಂಬಿಡೋಣ ಗೈಸ್. ಆ ಪಾಪನ ಬಿಟ್ಬಿಟ್ಟು ಏನೊಂದು ಚೂರು ಸೀರಿಯಸ್ ಇಲ್ಲ ಕಣ ನಿಮ್ಮ ಮಗಳಿಗೆ. ಎದ್ದವನು ಇಲ್ಲ, ಅಣ್ಣ ಆರಾಮ ಮಲ್ಕೊಳ್ಳೋಣ ಶಿಸ್ತಾಗಿ. ಅಕ್ಕ 10 ಕೋಟಿ ಬಂದಿದೆ. 10 ಕೋಟಿ ನಿಮಗೆ ಅಕ್ಕ. 10 ಕೋಟಿ ಬಂದಿದೆ. 10 ಕೋಟಿ ಅಲ್ಲ ಕಡೆ. ಡೋರ್ ತೆಗೆದ ಮಲ್ಕೊಂಡಿದ್ದೆ ಚಿತ್ರ. ನಿಂಗೇನೋ ಅನ್ಸಲ್ವಾ? ಅರೆ ಕಲ್ರಿಗಳು ಹೋಗ್ಬಿಟ್ರೆ ಏನು ಮಾಡ್ತೀಯಾ? ಇವಾಗ ಊಟ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಾಕೊಂಡಿದ್ದೀನಿ. ಬಿಕಾಸ್ ಇಲ್ಲಿ ತಿಂದ್ಬಿಟ್ಟು ನೆಕ್ಸ್ಟ್ ತೇಲ್ಸ ಮನೆಗೆ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತಿನ್ನಬೇಕು. ಅವರಮ್ಮ ಫೋನ್ ಹಾಕಿ ಕರೆದ್ರು ನಾವು ಊಟಕ್ಕೆ ಬನ್ನಿ ಮನೆಗೆ ಅಂತ. ಸೊ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಅವರಮ್ಮಗೆ ವಿಶ್ ಮಾಡಿ ಊಟ ಮಾಡ್ಕೊಂಬರೋಣ. ಸೊ ಇವಾಗ ವಿನೋದ ಮತ್ತು ಸುಮಿತ್ ಬರ್ದಿದ್ದಾರೆ ನಮ್ಮ ಫ್ರೆಂಡ್ಸು, ಜೊತೆಗೆ ಹೋಗಿ ತಿನ್ಕೊಂಡು ಬರೋಣ. ಅಮ್ಮ ತಿಂತವ್ರು ಊಟ ಇವಾಗ. ಬೆಳಗ್ಗೆ ಅಮ್ಮ ಬೆಳಗ್ಗೆ ಉಪವಾಸ ಹೊರಗೆ ಇವಾಗ ತಿಂತಿರೋದು. ನಾನು ಹೋಗಿ ತಿಂತಿರೋದು ಬೆಳಗ್ಗೆ ಬರೀ ಇಷ್ಟೇ ಊಟ ತಿಂದಿದೆ ಅಷ್ಟೇ. ಆಮೇಲೆ ತಿನ್ಕೊಂಡು ಒಳ್ಳೆ ಇವಾಗ. ಅಚ್ಚಾ, ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಅಂಕಲ್ ತರ. ಮದ್ಮಗನ್ ಲಕ್ಷಣ ಬರ್ತಾ ಇತ್ತು. ಮದ್ಮಗನ್ ಲಕ್ಷಣ ಏನ? ಮದುಮಗಂದ ಔಟ್ಫಿಟ್ ನೋಡು. ಔಟ್ಫಿಟ್ ಚೆನ್ನಾಗಿದೆ ಕಣ. ಮಚ್ಚ ಆಫೀಷಿಯಲ್ ಆಗಿ ಲಕ್ಷಣ ಹಬ್ಬ ಅಲ್ಲ ಇವತ್ತು. ಏನ್ ಮದ್ವೆ? ಯಾರ ಮದ್ವೆ? ಇವಾಗ ಎದ್ದು ಬಂದಿದ್ದೀನಿ. ಬಟ್ಟೆಗಳು ನಮ್ಮ ಸ್ವಲ್ಪ ಯಾಕೋ ಟ್ರೆಡಿಷನ್ ಹಾಕೊಬೇಕು ಅನ್ಸ್ತಿ ಇವತ್ತು ಯುಗಾದಿಗೆ. ಲೆಟ್ಸ್ ಗೋ, ಮುಂದೆ ಹೋಗು. ಜಾಗನೆಲ್ಲ ಮತ್ತೆ ಕುತ್ಕೊಳಕ್ ನನಗೆ. ಮತ್ತೆ ನಾನು ಕಮ್ಮಿ ಕುತ್ಕೋಬೇಕು ಅಷ್ಟೇ ನೋಡ್ಸಿದ್ರೆ.
ಇವನು ದಪ್ಪ, ಹಿಂದಗಡೆನೂ ದಪ್ಪ. ನಾನು ಹಾಕೊಂಡು ಸ್ಯಾಂಡ್ವಿಚ್ ಮಾಡ್ತವ್ರೆ ಗೈಸ್ ಇಬ್ರು ಅಮುಕ್ ಥವ್ರೆ. ಈಗ ಜಸ್ಟ್ ತೇಸ್ರ ಮನೆಗೆ ಬಂದಿದ್ದೀವಿ. ಆಂಟಿ ಹ್ಯಾಪಿ ಯುಗಾದಿ. ಅಂಕಲ್ ಹ್ಯಾಪಿ ಯುಗಾದಿ ಅಂಕಲ್. ಅಂಕಲ್ ಹ್ಯಾಪಿ ಯುಗಾದಿ ಅಂಕಲ್. ಅಂಕಲೇ ಬರ್ಸ್ತಾರ ಇವತ್ತು. ಆಂಟಿ ಫುಲ್ ರೆಸ್ಟ್ ಕೊಟ್ಬಿಟ್ಟು. ನೀವೇ ಮಾಡಿದ್ರಿ ಒಬ್ಬಟ್ಟಲ್ಲ? ಅಂಕಲ್ ಹೆಲ್ಪ್ ಮಾಡಿದ್ರಾ? ಓ ಸೂಪರ್. ನೀವು ಅಂಕಲ್ ಎಲ್ಲೆಡ್ ಹಾಕ್ಬಿಟ್ರೆ ಒಬ್ಬಟ್ಟು ಒಂದೇ ತಿನ್ನೋದು. ನೀನ್ ತಿಂತ್ಯ ಮಗ, ನಮ್ಗೆ ಹೋಗಲ್ಲ ಒಬ್ಬಟ್ಟು. ಏನು ಧೋನಿ ಬಗ್ಗೆ ಏನೋ ಅಂತ ಇದ್ದಾರೆ. ಧೋನಿ ಅಲ್ಲ, ಅದು ಧೋನಿ ಯಾವ್ದೋ ಒಂದು ಗೈಸ್. ಈಗ ಜಸ್ಟ್ ಊಟ ಮುಗಿಸ್ಕೊಂಡು ವಾಪಸ್ ಮನೆ ಹೋಗ್ತಿದ್ದೀವಿ. ಇಲ್ಲಿ ನೋಡ್ರಿ ಹೆಂಗಿದೆ ಇದು ಮಾರಿಗೋಲ್ಡ್. ಈ ಸ್ಪ್ಯಾನ್ ಬಿಟ್ಬಿಡ್ರಿ ನೋಡಿ, ಮಾರಿಗೋಲ್ಡ್ ಬಿಸ್ಕೆಟ್. ಮಾರಿಗೋಲ್ಡ್ ಮಚ್ಚ, ಅದು ಸ್ಪ್ಯಾನ್ ಮಾರಿಗೋಲ್ಡ್ ಅಲ್ಲ, ಮತ್ತೆ ಸ್ಪಾ ಪ್ಯಾನ್ ಮಾರಿಗೋಲ್ಡ್. ಸ್ಪಾ ಏನು ಏನ್ ಸೈಲೆಂಟ್. ಸುನಾಮಿಯಲ್ಲಿ ಟೀ ಹೆಂಗ್ ಸೈಲೆಂಟ್ ಇದ್ದೀನಿ. ಮಾರಿಗೋಲ್ಡ್. ಬೈ ಆಂಟಿ, ಬೈ 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 ಬೈ. ನೋಡಿ ಗೈಸ್ ಏನೋ ಡಿಸ್ಕಸ್ ಮಾಡ್ತಾವ್ರಿ ಇಬ್ರು. ಏನ್ ಡಿಸ್ಕಸ್ ಮಾಡ್ತೀರಾ ಕಳ್ರು? ಹಲೋ ಗೈಸ್, ಏನ್ ಡಿಸ್ಕಸ್ ಮಾಡ್ತಾ ಇದೀರಾ? ಅಮ್ಮ ಹೊಸ ಚಪ್ಪಲಿ ಕಣಮ್ಮ ಇದು, ಹೊಸ ಚಪ್ಪಲಿ ಇದು. ಇನ್ನು ಒಂದ್ಸಲ ಹಾಕೊಂಡೆ ನಾನು, ಇನ್ನು ಒಂದ್ಸಲ ಹಾಕಿ ಚಪ್ಪಲಿ ತರ ಮೇಲೆ ಹಾಕೊಂಡ್ಲಿ. ವಾಟ್ಯಾ ನಿನ್ ಮಗಳು ಚಪ್ಪಲಿ ಹಾಕೊಂಡ್ ಮನೆಯಲ್ಲ ಓಡಾಡ್ತಾಳೆ, ಅದಕ್ ಮಾತ್ರ ಏನು ಕೇಳಲ್ಲ. ಇದು ಹೊಸ ಚಪ್ಪಲಿ ಒಳಗಡೆ ಹಾಕೊಂಡಿದ್ದೀನಿ, ಆಚೆ ಹೋಗಿಲ್ಲ ಇನ್ನ ನಾನು. ಇವಾಗ ಜಸ್ಟ್ ಸುಮ್ನೆ ಹಿಂಗ್ ಕಾಲಿಟ್ಟಿ ಹಿಂಗ್ ಬಂದೆ ಅಷ್ಟೇ. ಮಗಳಿಗೊಂದು ಮಗುಗೊಂದು ಏನ್ರಿ ತಾಯಿ ನೀವು. ನೋಡಿ ಗೈಸ್ ಇಲ್ಲಿ ಅಕ್ಕ ಬಟ್ಟೆ ಹಾಕೊಂಡ್ ಮಿಂಚ್ತವಳು ಇವತ್ತು. ಹಾ ಏನ್ ತಿಂತಿದ್ದೀರ ರೀ? ಏನ್ ತಿಂದಿದ್ದೀರಾ? ಏನ್ರಿ ಅದು? ದ್ರಾಕ್ಷಿಗೆ ಹಂಗ ಹೇಳ್ತಿದ್ಯಾ? ಏನ ದಾಶಿ ಅಲ್ಲ, ಅದು ದ್ರಾಕ್ಷಿ. ನಾನು ತಗೋತೀನಮ್ಮ, ಥ್ಯಾಂಕ್ ಯು. ಸೊ ಗೈಸ್ ಅಲ್ಲಿಂದ ಊಟ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಅದಾದ್ಮೇಲೆ ನೋಡ್ರಿ ಮತ್ತೆ ಒಂದ್ಸರಿ ಊಟ ಮಾಡ್ತೀನಿ. ಚೋಡಿ ಚಪ್ಪಾಳೆ ನೀನು. ಹಾ ಥ್ಯಾಂಕ್ ಯು. ಊಟ ಮಾಡುವ ಬಾಳೆ ಎಳೆ ಊಟ ಗೈಸ್. ನೋಡ್ರಿ ನಾನು ಹಿಂದಗಡೆ ಗುಂಡ ಆಗ್ಬಿಟ್ಟು. ಹಾ ಏನದು? ಚಿತ್ರಾನ್ನ, ಪುಲೋಲೆ. ಆಮೇಲೆ ಹಾ ಬನ್ನಿ ಕರಿ, ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ ಕರಿ, ಬನ್ನಿ ಊಟ ಮಾಡೋಣ ಮನೆಗೆ ಅಂತ. ಎಲ್ರು ಕರಿ ಮನೆಗೆ ಬನ್ನಿ. ಉಪ್ಪಿನಕಾಯಿ ಬಣ್ಣ ಬನ್ನಿ. ತಿನ್ನು ಆಯ್ತು. ನೀನು ಗುಂಡ, ನೀನ್ ತಿನ್ನಲ್ಲ ಗುಂಡ ಊಟ? ನೀನ್ ಯಾವಾಗ ಇತ್ರ ಇಳ್ತೀರ ಪಟ 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 ಅಂತ ಮಾತಾಡ್ತೀಯಮ್ಮ? ಹಾ ಬೇಡವಾ? ಒಂದ್ ಸಾಕ? ಇವಾಗ ಬೇಡವಾ? ಮಾತಾಡ್ಲಿ ಬಿಡ್ತಿದ್ರಿ ಇವನು. ನಿಂಗೆ ಆ ಕಡೆ ಕಿವಿ ಒಂದು, ಈ ಕಡೆ ಕಿವಿ ಒಂದು, ಪಕ್ಕ 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 ಅಂತ ಮಾತಾಡ್ತಿರ್ಬೇಕು ನಿನಗೆ ಅಲ್ವಾ? ಇಲ್ಲ, ನನ್ನ ಪ್ರಕಾರ ಇವಳು ಯಾವುದೋ ಸೈಲೆಂಟ್ ಆಗಲ್ಲ ಅಂತ. ಸೊ ಗೈಸ್ ಹಂಗಿರ್ಲಿ, ಫಸ್ಟ್ ನೀಟಾಗಿ ಊಟ ಮಾಡುವ. ಅಂಡ್ ಸಂಡೇ ರಜಾ ಅಂತ ಕೂತು ನೋಡು ಅವಳಿಗೆ. ಎಷ್ಟು ತಲೆ ಐತೆ ಅವಳಿಗೆ. ಸೊ ಗೈಸ್ ಇವಾಗ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ. ಅಂಡ್ ಇವತ್ತಿನ ಯುಗಾದಿ ಹಬ್ಬ ಈ ರೀತಿ ಇತ್ತು ನಮ್ಮನೇಲಿ. ಅಂಡ್ ನಿಮ್ಮನೆ ಕೂಡ ನೀವು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಅನ್ಕೋತೀನಿ. ಒಂದ್ ನಿಮಿಷ ನಾನು ಮುಗಿಸ್ಕೊಡ್ಲಾ ಪ್ಲಾನ್. ರೆಡಿ ಆಗಿದೆ, ಆಯ್ತು ತೋರಿಸ್ದೆ. ಆಯ್ತು ನಾನು ನಿಮ್ಗೆ ವ್ಲಾಗ್ ಏನ್ ಮಾಡ್ಲಾ? ಇವ್ನು ನೋಡ್ರಿ ಹೆಂಗ್ ನಿಂತ್ಕೊಂಡು ಇಟ್ಕೊಂಡು ನನ್ನ. ಓಕೆ, ಇವಾಗ ಗುಣ ಜೊತೆ ಇವತ್ತು ನಾನು ವ್ಲಾಗ್ ಏನ್ ಮಾಡ್ತಾ ಇದೀನಿ. ಸೊ ಗೈಸ್ ಅಕಸ್ಮಾತ್ ನಿಮ್ಗೆ ಏನೋ ಈ ವಿಡಿಯೋ ಇಷ್ಟ ಆಗಿದ್ರೆ ಗುಣ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಏನ್ ಮಗ ಹಿಂಗ್ ಮಾಡ್ತಾನೆ, ಇಟ್ಕೊಂಡು ನೋಡ್ತಾನೆ. ಅಲ್ಲಿಗೂ ನೋಡ್ತಾ ಇರಿ. ಗುಣ ಕಡೆಯಿಂದ ಬಾಯ್. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಟಾಟಾ ಬಾಯ್, ಸಿ ಯು ಗೈಸ್.